ಋತುಗೂ ಪ್ರವಿಗೂ ಈ ಪತ್ರ ಕೊಟ್ಬಿಟ್ಟು ನಿಮ್ಮ ಹೆಸ್ರಿಗೆ ಬರೆದಿದ್ದೀನಪ್ಪ ಆಸ್ತಿ ಎಲ್ಲನ. ನನ್ನ ವಯಸ್ಸು ಹೋದ ಕಾಲಕ್ಕೆ ನೀವೇ ನಾನು ನೋಡ್ಕೊಳ್ರಿ ಅಂತ ಹೇಳಿ ಹೇಳ್ತೀನಿ ಇಬ್ಬರಿಗೂ, ಗಂಡ ಹೆಂಡ್ತಿಗೂ. ಇಬ್ಬರಳು ಬಂದವ್ರೆ, ಇವಾಗಲೇ ಹೇಳ್ತೀನಿ. ಯಾಕೆ ಸುಮ್ಮನೆ ಸ್ಯಾನ ದಿನ ಬಿಡ್ಕೊಂಡ್ರೆ ಯಾಕೆ ಸುಮ್ಕೆನತ್ಲಾಗೆ ಸುಮ್ಮನೆ ಕೊಟ್ಬಿಡೋಣ. ಇದು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರಿಸ್ಬಿಡ್ತೀನಿ. ಋತು ಋತು ಋತಮ್ಮ, ಯಾಕಪ್ಪರ್ಸ ಬಾ ಉಣ್ ಬಾ. ಊಟ ಏನು ಬೇಡ, ಆಮೇಲೆ ಮಾಡ್ತೀನಿ. ಇವಾಗ ಋತಮ್ಮನೂ ಪ್ರವಿ ಇದ್ದರೆ ಕರಿಯಮ್ಮ, ಅವ್ರಿಗೆ ಈ ಪತ್ರ ತಲುಪಿಸ್ಬಿಡೋಣ. ಯಾರಿಗೆ ಸೇರಿಸ್ಬೇಕಾ ಅವ್ರಿಗೆ ಸೇರಿಸ್ಬಿಡೋಣ ಅಂತ ಹೇಳಿ. ಅದಕ್ಕೆ ಇಬ್ಬರು ಬಂದವರಲ್ಲ, ಸತಿ ಬಂದಾಗಲೇ ಕೊಡೋಣ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ನಿಮ್ಮ ಹೆಸ್ರಿಗೆ ಬರ್ದಿದ್ದೀನಪ್ಪ ಆಸ್ತಿ ಎಲ್ಲನ, ತಗೊಳ್ರಿ ಅಂತೇಳಿ ಕೊಟ್ಬಿಡೋಣ ಅಂತ. ನಡಿ ಕರಿತೀನಿ. ಋತಮ್ಮ, ಏ ಅಮ್ಮ ಅಮ್ಮಣೆ ಬಾರಮ್ಮಿಲೆ, ನಿಮ್ಮ ಚಿಕ್ಕಪ್ಪ ಕರಿತಾ ಇದ್ದಾನೆ. ಪಾಪ ಪ್ರವಿ, ಏ ಪ್ರವಿ ಬಾರಪ್ಪ. ಚಿಕ್ಕಪ್ಪ, ಏನು ಚಿಕ್ಕಪ್ಪ? ಬಾ, ಯಾತ ಮಾತಾಡ್ಬೇಕಂತೆ ನಿಮ್ಮ ಚಿಕ್ಕಪ್ಪ ನಿಮ್ಮ ತಗೆ, ಅದಕ್ಕೇನೆ ಕರಿಯಮ್ಮ ಋತಮ್ಮನ ಅಂದ, ಅದಕ್ಕೆ ಕರೆದೆ. ಬರ್ರಿ ಬಾರಪ್ಪ. ತಗೊಳಪ್ಪ ಪ್ರವಿ, ಇಬ್ಬರಳನು ಕೈ ಮುಟ್ಟಿ ತಗೊಳ್ರಿ. ಏನು ಮಾವ ಇದು? ಏನಿದು? ಏನೋ ಪತ್ರ ಆಗೈತೆ, ಯಾಕೆ ಇದನ್ನು ನಮಗೆ ಕೊಡ್ತಾ ಇದ್ದೀರಾ? ಏನು ಚಿಕ್ಕಪ್ಪ ಇದು? ಆಸ್ತಿ ಕಣಮ್ಮ. ನನ್ನ ಹೆಸ್ರಿನಾಗ ಆಸ್ತಿ ಏನೈತೆ, ಇವಾಗ ವಿಜಿದೆಲ್ಲ ಆಸ್ತಿ ಇವಾಗ ನನ್ನ ಹೆಸ್ರಿಗೆ ಬಂದೈತೆ. ಅದಕ್ಕೆ ಸುಮ್ಮನೆ ಅವರು ಇವ್ರಿಗೂ ಎಲ್ಲ ಯಾಕೆ ಕಂಡರಿಗೆ ಅಧ್ವಾನ ಮಾಡೋಣ ಅಂತ ಹೇಳಿ ಅದಕ್ಕೇ ನಾನು ನಿನ್ನ ಹೆಸ್ರಿಗೆ ಬರೆದಿದ್ದೀನಿ ಆಸ್ತಿ ಎಲ್ಲನ. ನೀವಿಬ್ರು ನನ್ನ ವಯಸ್ಸೋದ ಕಾಲದಾಗ ನೋಡ್ಕೊಂಡು, ಇವಾಗ ನೀನು ನೋಡ್ಕೊಂತೀಯ ಅಂಬೋದು, ನನ್ನ ಮಗಳು ಐತೆ ನೋಡ್ಕೊಂಬತ್ತೆ ಅಂಬೋದೊಂದು ಧೈರ್ಯದ ಮೇಲೆ ನಿನ್ನ ಹೆಸ್ರಿಗೆ ಬರೆದು ನೀನು ನನಗೆ ಒಂದಿಟ್ಟು ವಯಸ್ಸೋದ್ಮೇಲೆ ನೋಡ್ಕೊಂಡ್ರೆ ಸಾಕಮ್ಮ. ನಿನ್ನ ಮೇಲೆ ನಂಬಿಕೆ ಐತೆ, ಅದಕ್ಕೆ ನಿನ್ನ ಹೆಸ್ರಿಗೆ ಬರೆದು ನಾನು ನಿನಗೆ ಇದನ್ನ ಕೊಡ್ತಾ ಇದ್ದೀನಿ. ತಗ. ಅಯ್ಯೋ ಬೇಡ ಚಿಕ್ಕಪ್ಪ, ಏನು ಬೇಡ, ನಾನೆಲ್ಲ ನೋಡ್ಕೊಂತೀನಿ. ಆಸ್ತಿ ಎಲ್ಲ ಇನ್ನು ನನ್ನ ಹೆಸರಿಗೆ ನೀನು ಬರೆಯೋ ಅಂಥದ್ದೇನಿಲ್ಲ, ಏನು ಬೇಡ ಚಿಕ್ಕಪ್ಪ. ನಾವೆಲ್ಲ ನೋಡ್ಕೊಂತೀವಿ ಬಿಡುಮ ಮತ್ತ. ಬೇಡ ಬಿಡು, ಅದೇನು ನಿಮ್ಮ ಹೆಸ್ರಿಗೆ ಐತೆ ಅದಿರಲಿ. ಆಮೇಲೆ ನೀವು ಇಲ್ಲದ ಕಾಲಕ್ಕೆ ಅದು ಯಾರು ತಗೊಂತಾರೆ ಅವ್ರು ತಗೊಂತಾರೆ, ಸುಮ್ಮನೆ ಯಾಕತ್ಲಾಗೆ. ಇಲ್ಲ ಇಲ್ಲ ಪಾಪ, ತಗೊಳ್ರಿ, ನಾವು ಋತಮ್ಗೆ ಕೊಡಬೇಕು. ಇನ್ನೇನು ಮದುವೆನೂ ಏನು ಅಂತ ಇದ್ರಾಗ ಮಾಡಿಲ್ಲ, ಏನಿಲ್ಲ. ಅದಕ್ಕೇನೆ ಲವ ಕುಸುಗ್ತೀರ ಅವರಪ್ಪ ಇದ್ರದ್ದು ಐತಲ್ಲ, ಅದಿರುತ್ತೆ. ಇವನು ಇನ್ನೇನು ಭಾಗ ತಕೊಂಬಲ್ಲ, ಅದ್ರಾಗ ಲವ ಕುಸುಗ್ ಇಬ್ಬರಿಗೂ ಆಗುತ್ತೆ. ಅದಕ್ಕೆ ಇಲ್ಲೇದೇನು ಬೇಡಪ್ಪ, ಅವಳದೇನೈತೆ ವಿಜಿದು ಎಲ್ಲ ಇವಾಗ ಇವನ ಹೆಸರಿಗೆ ಬಂದೈತಿ. ಸುಮ್ಮನೆ ಯಾಕೆ ಕಂಡರಿಗೆ ಕೊಡ್ಬೇಕು, ಅವಳಿಂದನ ಇವತ್ತು ನಮಗೆ ಇಟ್ಟು ಸಿಕ್ಕೈತೆ ಅಂದರೆ ಹೆಂಗತ್ತ ಒಳ್ಳೇದಾಗುತ್ತೆ. ಏನಾಗಲ್ಲ ತಗೊಳಮ್ಮ, ನಮ್ದೇನೆ ಏನಾಗಲ್ಲ. ಸುಮ್ಮನೆ ಇಸ್ಕೊಂಡು ಸುಮ್ಮನೆ ಒಂದಿಟ್ಟು ನೀವು ಜಮೀನು ಮಾಡ್ಕೊಂಬದು ಆಸ್ತಿ ಮಾಡ್ಕೊಂಬದು ಕಲ್ಕೊಳ್ರಿ. ಜೀವನದಾಗ ಇದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಇವನು. ಯಾವತ್ತೂ ಒಳ್ಳೆ ಕೆಲಸ ಮಾಡಿರಲಿಲ್ಲ. ಇಲ್ಲ ಕಣ್ರಿ, ನಮ್ಮ ಋತುನ ಮೇಲೆ ಅವನಿಗೆ ತುಂಬ ಇಷ್ಟ. ಅದಕ್ಕೇನೆ ಬಿಡ್ರಿ, ಅದ್ಲಾಗ ಏನು ಮಾಡೋಕ್ಕಾಗುತ್ತೆ. ಅವನು ಇಷ್ಟಪಟ್ಟು ಕೊಡ್ತಾ ಇರೋದೇನು ನಾವೇನು ಕೇಳಿಲ್ವಲ್ಲ, ನಾವೇನು ಬಲವಂತ ಮಾಡಿಲ್ವಲ್ಲ, ಅವನು ಇಷ್ಟಪಟ್ಟು ಕೊಡ್ತಾ ಇರೋದಲ್ವೇ. ಹೂವು ತಂದು ಬೆಳಗ್ಗೆ ಹೂವು ಮುಡ್ಸವನೆ, ಹಿಂಗೆ ನೋಡ್ಕೊಂಡು ಅವ್ನು ಚೆನ್ನಾಗಿ ಬಿಡ್ರಿ, ಅದ್ಲಾಗ ಏನು ಮಾಡೋಕ್ಕಾಗುತ್ತೆ. ನನಗೇನೇ ಅಂದ್ರೂ ನಾನು ನಂಬಕ್ಕೆ ಅವನ ಮನಸ್ಸೇ ಬರೋದಿಲ್ಲ. ಚೈತ್ರ, ನೀನು ಏನೇ ಅನ್ನು, ನನ್ನ ಮಗ ಜೀವನದಾಗ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅನ್ನಿಸ್ತೈತೆ ನನಗೆ. ನೋಡ ನೀನು. ಅಲ್ಲ, ನನಗೊಂಥರ ಇವನು ನಂಬಕ್ಕೆ ಆಗಲ್ಲ. ನನಗೆ ನಾನೇ ತುಂಬ ನಂಬಿ ಇವನಿಂದ ಮೋಸ ಹೋಗ್ಬಿಟ್ಟಿದ್ನಲ್ಲ, ನಂಬಕ್ಕೆ ಆಗಲ್ಲ ಇವನ್ನ. ಅವನಾಗಿ ಅವ್ನು ಕೊಡ್ತಾ ಇರೋದು, ನಾವೇನೇನು ಕೇಳಿಲ್ಲ, ನಾವು ಕೊಡಪ್ಪ ಅಂತ ಏನು ನಾವೇನು ಕೇಳಿಲ್ಲ. ಅವ್ನು ಕೊಡ್ತಾ ಇದ್ದಾನೆ, ಅವ್ನು ಇಷ್ಟಪಟ್ಟು ಬಿಡೋ ಕೊಡಲಿ, ಋತು ಕೊಡ್ತಾ ಇದ್ದಾನೆ. ಬೇಡ ಅಂತ ಮಾತ್ರ ಹೇಳ್ಬೇಡ್ರಿ. ನನಗೂ ಯಾರೂ ಇಲ್ಲ, ನನಗೆ ಇವಾಗ ಹಿಂದಿಲ್ಲ ಮುಂದಿಲ್ಲ, ಅಲ್ಲೂ ಇಲ್ಲೂ ಉಂಡ್ಕೊಂಡು ನಾನು ಇವಾಗ ಬಿಕಾರಿ ಆಗ್ಬಿಟ್ಟಿದ್ದೀನಿ ಕಣಮ್ಮ, ಅನಾಥ ಆಗ್ಬಿಟ್ಟಿದ್ದೀನಿ ನಾನು ಇವಾಗ. ಏನು ಮಾಡೋಣ, ನಾನು ಎಷ್ಟೆಲ್ಲ ಅನುಭವಿಸ್ದೆ. ನಾನು ಇವತ್ತು ಹೆಂಗಿರ್ತಿದ್ದೆ, ನಾನಾಗಿ ನನ್ನ ಜೀವನ ಹಾಳು ಮಾಡ್ಕೊಂಡು ಇವಾಗ ಮನೆ ಮುದ್ದೆ ಉಂಡ್ಕೊಂಡು ಇದ್ದೀನಿ. ಏನು ಮಾಡೋಣ, ಹಿಂಗೆ ಅವ್ರವ್ರ ಮನೆಗೆ ಎಲ್ಲಿ ಕರೀತಾರೋ ಅಲ್ಲೂ ಉಂಡ್ಕೊಂಡು ಹಿಂಗೆ ಜೀವನ ಮಾಡ್ಕೊಂಡು ಇದ್ದೀನಿ ಕಣಮ್ಮ. ಇವಾಗೇನು ಸದ್ಯಕ್ಕೆ ನಾನೇನು ನೀನು ನನ್ನ ನೋಡ್ಕೆ ಅಂತ ನಾನೇನು ನಿನ್ನ ಕೇಳ್ತಿಲ್ಲ ಕಣಮ್ಮ. ನಾನು ಏನಂತಂದರೆ ಸುಮ್ಮನೆ ನಾನು ಇದ್ದಂಗೆ ಇದನ್ನು ಯಾರಿಗೆ ಸೇರಿಸ್ಬೇಕು ಅವ್ರಿಗೆ ಸೇರಿಸ್ಬಿಡೋಣ ಅಂತ ಸೇರಿಸ್ತಾ ಇದ್ದೀನಿ. ಏನೋ ಹಂಗೆ ನಾನು ಯಾವಾಗ ಸಾಯೋಂಥ ಕಾಲದಾಗೆ ನೀನು ನನ್ನ ಸ್ವಲ್ಪ ನೋಡಿದರೆ ಸಾಕಮ್ಮ. ಅವಾಗ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನನಗೆ ನಿನಗೆ ಕೊಡ್ಬೇಕು ಅಂಬೋದು ಐತೆ. ಆಸ್ತಿ ಎಲ್ಲನ ಈ ಪತ್ರ ನಿನಗೆ ಸೇರಿಸ್ಬೇಕು ಅಂಬೋದು ನನ್ನ ಮನ್ಸಾಗೈತೆ. ಅದಕ್ಕೆ ನಾನು ನಿನಗೆ ಕೊಡ್ತಾ ಇದ್ದೀನಿ. ನೀನೇನು ಅನುಮಾನ ಪಡಬೇಡ ಇಕ್ಕೆ. ನೀನೇನು ಬೇರೆ ತಲೆ ಕೆಡಿಸ್ಕೊಬೇಡ. ಅವಳು ನನ್ನ ಮಸ್ತು ತಿಂದವಳೆ. ಅವಳು ವಿಜಿ ನನ್ನ ತಿಂದು ನನ್ನ ಜೀವನನೇ ಹಾಳು ಮಾಡಿವಳು. ಅವಳು ಏನು ಇವಾಗ ಅವಳ ಕೈಲಿ ಏನು ಮಾಡೋಕ್ಕಲ್ಲ. ಅವಳು ಓದ್ಲು ಅತ್ಲಾಗೆ ತಲೆ ಕೆಡಿಸ್ಕೋಬೇಡ. ತಗ ಇಕ್ಕೆ. ನಾನು ಅನಾಥ ಆಗ್ಬಿಟ್ಟಿದ್ದೀನಿ, ನನಗೆ ಯಾರೂ ಇಲ್ಲ. ನೀನು ಬೇಡ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಕಣಮ್ಮ, ತುಂಬ ಬೇಜಾರಾಗುತ್ತೆ. ಬಾರುತ್ತು, ನೀನೇ ಇಸ್ಕೊಬ, ನಿಮ್ಮ ಚಿಕ್ಕಪ್ಪ ಕೊಡ್ತಾ ಇದ್ದಾರೆ, ನೀನೇ ಇಸ್ಕೊಬ. ಏನು ಅನ್ಕೊಂಬಕ್ಕೆ ಹೋಗ್ಬೇಡ ಕಣಮ್ಮ. ನನ್ನ ತಗೇನು ಯಾವುದೇ ಮನಸ್ಸಲ್ಲಿ ಏನು ಕೆಡ್ಕಿಲ್ಲ. ಇದೇನಿದು ಹಿಂಗೆ ಕೊಟ್ಟರು ಅಂತ ಯಾವುದೇ ಅನುಮಾನಕ್ಕೆ ಮಕ್ಕ ಹೋಗ್ಬಿಡ. ನೀನು ಚೆನ್ನಾಗಿರ್ಬೇಕಷ್ಟೇ ನನಗೆ.
ಸುಮ್ಮನಿರಪ್ಪ, ಅಳ್ಬೇಡ ಸುಮ್ಕಿರ, ಅದೇ ಯಾಕೆ ಅಳ್ತೀಯ? ಸುಮ್ಮನೆ ಚಿಕ್ಕಪ್ಪ, ಅಳ್ಬೇಡ ಸುಮ್ಮನಿರು. ನೀನು ಆಸ್ತಿ ಬರೀಲಿಲ್ಲ ಅಂದ್ರೂ ನೋಡ್ಕೊಂತಿದ್ದೆ, ಬರೋದ್ರು ನೋಡ್ಕೊಂತಿದ್ದೆ, ಬರೀಲಿಲ್ಲ ಅಂದ್ರೂ ನೋಡ್ಕೊಂತಿದ್ದೆ. ಸುಮ್ಮನೆ ಚಿಕ್ಕಪ್ಪ, ಅಳ್ಬೇಡ ಸುಮ್ಮನಿರು, ಅದೇ ಯಾಕೆ ಅಳ್ತೀಯ? ನಾನು ಇಲ್ಲವೇ ನೋಡ್ಕೊಂತೀನಿ, ಸುಮ್ಮನೆ ನಾನು ಇರತಕ್ಕ ಕೈ ಬಿಡಲ್ಲ, ನಾನು ನೋಡ್ಕೊಂತೀನಿ, ಸುಮ್ಮನಿರು. ನಾನು ಕರಿತೀನಮ್ಮ. ಉಂಬಕ್ ಬಾರಪ್ಪ ಅಂದ್ರೆ ಬರೋದೇ ಇಲ್ಲ ಇವನು. ಎಷ್ಟು ಸತಿ ಕರಿತೀನಿ ಬಾ ಬಾ ಅಂತ ಹೇಳಿ. ಎಲ್ಲನ ಊಟ ಮಾಡಿರ್ತೀನಲ್ಲ ಅದಕ್ಕೆ ಊಟ ಮಾಡಲ್ಲ ಬಿಡಿ. ಹಿಂಗೆ ಯಾರಾದರೂ ಕರಿತಿರ್ತಾರ, ಯಾರೂ ಇಲ್ಲ ಇವನಿಗೆ ಅಂತ ಹೇಳಿ ಯಾರನ ಹಿಂಗೆ ಶಾಂತ ಆಂಟಿನ ಯಾರನ ಹಿಂಗೆ ಕರಿತಿರ್ತಾರೆ. ಹಿಂಗೆ ಹೋಗಿ ಶಾಂತಮ್ಮವ್ರ ಮನೆಗೋ ಎಲ್ಲನ ಅಥವಾ ಹಿಂಗೆ ಉಂಡ್ಕೊಂಡು ಎಲ್ಲಿ ಕರಿತಾರಲ್ಲ ಉಂಡು ಬರ್ತೀನಿ. ಅವ್ರು ಸಹ ಮಾತಾಡ್ಸಲ್ಲ ಚೈತ್ರಮ್ಮ, ಅತ್ತೆ ಅವ್ನು ಬಂದು ಉಂಬಲ್ಲ. ಇವನು ಮಾತಾಡ್ಸಕ್ಕೆ ಏನು ಕಳ್ಕೊಂತಾನೆ? ಮಾತಾಡ್ಸಿರ ಆತಪ್ಪ. ನೋಡ ಅದೇ ಹೋಗ್ತಾನೆ ಆತನ ಹೇಳಿರ ಅದೇ ಹೋಗ್ತಾನೆ ನೀನು ಅರ್ಸ ಅಂತೂ. ನಮ್ಮ ಅಣ್ಣ ನನ್ನ ಮಾತಾಡ್ಸಲ್ಲ. ನಮ್ಮ ಅಣ್ಣಗೆ ನಾನಂತ ದ್ರೋಹ ಮಾಡಿದ್ದೀನಿ, ಅನ್ಯಾಯ ಮಾಡಿದ್ದೀನಿ, ಅದಕ್ಕೆ ನಮ್ಮ ಅಣ್ಣ ಮಾತಾಡ್ಸಲ್ಲ ನಾನು ಮಾಡಿರೋ ಇದಕ್ಕೆ. ಏನು ಮಾಡೋದು ಋತಮ್ಮ, ಚೆನ್ನಾಗಿರು, ನೀನು ಚೆನ್ನಾಗಿದ್ರೆ ಸಾಕು. ವರ್ಷ ಅಳ್ಬೇಡ ಸುಮ್ಮನಿರಪ್ಪ, ಅಳ್ಬೇಡ ಸುಮ್ಮನಿರೋಳ ಅಂಥದ್ದೇನಾಗಿಲ್ಲ. ನಿಮ್ಮ ಅಣ್ಣ ಇನ್ನೂ ಮಾತಾಡ್ಸುತ್ತೆ, ಹಂಗೆ ಒಂದೆರಡು ಸಿಟ್ಟಿನ್ನು ನೀನು ನೋಡಿದ್ಯಲ್ಲ. ಸುಮ್ಮನಿರು, ಅಳ್ಬೇಡ. ನೋಡ್ಕೊಂತಿ ಸುಮ್ಕಿರು. ಸುಮ್ಕಿರ್ ಮಾಮ, ಅಳ್ಬೇಡ ಸುಮ್ಮನಿರು. ಮಾತಾಡ್ಸುತ್ತೆ ಆ ಮಾಮನೂ. ಯಾಕೆ ಹಿಂಗೆ ಬೇಜಾರಾಗಿರುತ್ತಲ್ಲ ಅದಕ್ಕೆ. ಇಲ್ಲ ಹೇಳಪ್ಪ, ನಾನಂತ ನಂಬಿಕೆ ದ್ರೋಹ ಮಾಡಿದ್ದೀನಿ. ನಾನು ನಂಬಿಕೆ ದ್ರೋಹಿ, ನನ್ನ ನಂಬಿಕೆ ದ್ರೋಹಿ. ನಾನು ಒಳ್ಳೆಯವನಲ್ಲ, ನಾನೇ ಒಳ್ಳೆಯವನಲ್ಲ ಅಂತ ನನಗೆ ಅನ್ನಿಸ್ತೈತೆ. ಬೇರೆಯವ್ರಿಗೆ ಯಾಕೆ ಅನ್ನಿಸ್ಬೇಡ, ನನಗೆ ಒಳ್ಳೆಯವನಲ್ಲ ನಾನು ಅನ್ನಿಸ್ತೈತೆ. ನಮ್ಮ ಅಣ್ಣಗೆ ಅಷ್ಟು ಮೋಸ ಮಾಡಿದ್ದೀನಿ ನಾನು. ಎತ್ತಾಗಿದ್ದಿದ್ರೆ ನಮ್ಮ ಅಣ್ಣ ಇನ್ನೂ ಚೆನ್ನಾಗಿರೋನು ಇವತ್ತು. ಏನು ಮಾಡೋದು? ನಾನೆಲ್ಲ ಹೇಳ್ತೀನಿ ಅಪ್ಪಾಜಿಗೆ. ಸುಮ್ಮನಿರು ಚಿಕ್ಕಪ್ಪ, ಅಳ್ಬೇಡ ಸುಮ್ಮನಿರು. ಹತ್ರ ನೀನು ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ, ಮತ್ತೆ ಸುಮ್ಮನೆ ಇಲ್ಲದೆಲ್ಲ ಸಮಸ್ಯೆಗಳಾಗುತ್ತೆ. ಅಳ್ಬೇಡ ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಚಿಕ್ಕಪ್ಪ. ನೀನು ಆಸ್ತಿ ಬರೀಲಿಲ್ಲ ಅಂದ್ರೂ ನೋಡ್ಕೊಂತಿದ್ದೆ, ಬರೋದ್ರು ನೋಡ್ಕೊಂತಿದ್ದೆ. ನಾನಿರೋವರೆಗೂ ನಿನ್ನಂತೂ ಕೈ ಬಿಡಲ್ಲ, ನಾನು ನೋಡ್ಕೊಂತೀನಿ, ಸುಮ್ಮನೆ ಚಿಕ್ಕಪ್ಪ. ನೋಡ್ಕೊಂಬತ್ತಪ್ಪ. ನಾವು ನನ್ನ ಮೊಮ್ಮಗಳು ನೋಡ್ಕೊಂಬತ್ತಂತ ನಾವು ಬೋಲ್ ಆಸೆಗಿದ್ದೀವಿ. ನಾವು ನಮ್ಮ ಮೊಮ್ಮಗಳೇ ನೋಡ್ಕೊಂಬದು ನಮ್ಮನ್ನು ಅಂತ ಅಂದ್ಕೊಂಡಿದ್ದೀವಿ ನಾವು. ಏನು ಮಾಡೋಣಮ್ಮ, ನಾನಂಥದ್ದು ಮಾಡ್ಕೊಬಿಟ್ಟು ಇವತ್ತು ನಾನು ಚೆನ್ನಾಗಿರ್ತಿದ್ದೆ. ಇವತ್ತು ನನ್ನ ಮಕ್ಕಳು ಎಲ್ಲ ಇರೋರು. ಏನು ಮಾಡ್ತೀಯ, ನಾನು ಮಾಡ್ಕೊಂಡು ಇವಾಗ ನಾನು ಅನುಭವಿಸ್ತಾ ಇದ್ದೀನಿ. ಮಾಡಿದ ಕರ್ಮ ನಾನು ಮಾಡಿದ್ದು ನಾನೇ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನಾನು ಹಂಗೆಲ್ಲ ಮೆರ್ದಿದ್ಕೋ ಇವಾಗ ಮನೆ ಮುದ್ದೆ ಉಂಡ್ಕೊಂಡು ಓಡಾಡ ಅಂಥ ಪರಿಸ್ಥಿತಿ ಬಂತು. ಯಾರ ಮನೆ ಆಗೈತೆ, ಯಾರು ಇಕ್ತಾರೆ ಅಂತ ನೋಡ್ಕೊಂಡು ಓಡಾಡ್ತೀನಿ ಅಷ್ಟೇ. ನಾನು ಹೇಳ್ಬಾರ್ದು ನನ್ನ ಭಾಳ ಹೆಂಗಾಗೈತೆ ಅಂತ. ನಾಯಿ ಹೋದಂಗೆ ನನ್ನ ಮನೆ ಬಾಗ್ಲಿಗೆ ಹೋಗಿ ಮತ್ತೆ ಹಾಕ್ಸ್ಕೊಂಡು ಉಣ್ತೀನಿ ಕಣಮ್ಮ. ಏನು ಮಾಡೋಣ, ಸುಮ್ಮನೆ ಎಲ್ಲಿ ಇಕ್ತಾರಲ್ಲ ಉಂಡು ಬರ್ತೀನಿ. ಏನು ಮಾಡೋಕ್ಕಾಗುತ್ತೆ ಹೇಳು? ಉಂಬಕ್ಕೆ ಮನೆಯಾಗ ಮಾಡಿಕರು ಯಾರು ನಮ್ಮ ಮನೆಯಾಗ ನಮ್ದೊಂಬದು ಮನೆ ಇಲ್ಲ ಅಂದಮೇಲೆ ಏನೇಂದ್ರೂ ಒಂಥರ ಬೇಜಾರು. ಯಾರು ಇಲ್ವಲ್ಲ ಮಾಡಿಕರು ಅಂತ ಹೇಳಿ ಬೇಜಾರಾಗುತ್ತೆ. ಅದಕ್ಕೆ ಅತ್ಲಾಗ ಎಲ್ಲಾತು ಉಂಡು ಬರ್ತೀನಿ. ಹಂಗ್ಯಾಕೆ ಮಾತಾಡ್ತೀರಿ ಚಿಕ್ಕಪ್ಪ? ಇದೇನು ನಿಮ್ಮ ಮನೆ ಅಲ್ವಾ? ಇಲ್ಲಿಗೆ ಬರ್ತಾ ಹೋಗ್ತಾ ಇರ್ರಿ ನೀವು. ಏನು ಬೇರೆ ಕಡೆಗೆ ಏನು ಹೋಗ್ಬೇಡ್ರಿ, ಯಾರ ಮನೆ ಹತ್ರನೂ ಹೋಗ್ಬೇಡ್ರಿ. ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇರೋದು ಕಲೀರಿ ಚಿಕ್ಕಪ್ಪ. ಏನು ಮನೆ ಅಲ್ವಾ ಇದೇನು? ಮನೆ ಅಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ, ಇದೇ ನಿಮ್ಮ ಮನೆ ಅಂದ್ಕೊಳ್ರಿ. ಯಾಕೆ ಯಾರ ಮನೆ ಬಾಗಿಲಿಗೂ ಹೋಗ್ಬೇಡ್ರಿ ನೀವು ಊಟಕ್ಕೆ. ಅಮ್ಮನೇ ಮಾಡಿ ಕೂತೆ, ಅಪ್ಪಾಜಿಗೆ ನಾನೆಲ್ಲ ಹೇಳ್ತೀನಿ, ಅಪ್ಪಾಜಿನೇ ಮಾತಾಡ್ಸುತ್ತೆ. ಸುಮ್ಮನೆ ನೀವು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಚಿಕ್ಕಪ್ಪ. ಸುಮ್ಮನೆ ಯಾಕೆ ಆ ಥರ ಎಲ್ಲ ಮಾತಾಡ್ತೀರಾ? ನಾವೆಲ್ಲ ಇಲ್ವಾ ನಿಮಗೆ? ಬೇಜಾರಾಗ್ಬಿಡಿ, ಸುಮ್ಮನಿರ್ರಿ. ನಾನು ಮಾಡ್ಕೊಂಡು ಇವತ್ತು ನಾನೆಲ್ಲ ಅನುಭವಿಸ್ತಾ ಇದ್ದೀನಿ. ನಮ್ಮ ಅಣ್ಣ ಏನು ಅಂದರೆ ಮಾತಾಡಿಸ್ತಿಲ್ದಂಥದ್ದು ನಾನು ಮಾಡಿದ್ದೀನಿ. ಎಷ್ಟು ನಾನು ನಂಬಿಕೆ ದ್ರೋಹ ಮಾಡಿದ್ದೀನಿ ಅಂದರೆ ಅಷ್ಟು ಮಾಡಿದ್ದೀನಿ. ನಮ್ಮ ಅಣ್ಣಗೆ ಅದಕ್ಕೆ ಈಗಲೂ ಮಾತಾಡ್ಸಲ್ಲ ನಮ್ಮ ಅಣ್ಣಯ್ಯ. ನಾನು ಮಾತಾಡ್ಸೋದಕ್ಕೆ ಅವ್ನಿಗೆ ಇಷ್ಟ ಆಗಲ್ಲ. ಅದಕ್ಕೇ ನಮ್ಮ ಋತಮ್ಗೆ ಆಸ್ತಿ ಪತ್ರ ಎಲ್ಲ ಕೊಟ್ಟೆ. ನಮ್ಮ ಋತಮ್ ಸಮಾಧಾನ ಮಾಡ್ತಾಯಿತ್ತು. ಏನು ಮಾಡೋದು, ನಾನು ಮಾಡಿದ್ದೀನಿ. ಇವತ್ತು ನನ್ನ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ, ಬೇರೆ ಯಾರೂ ಅಲ್ಲ. ಇವತ್ತು ಬೇರೆ ಯಾರ ಹೆಸರು ಹೇಳೋದೂ ಸರಿ ಇರಲ್ಲ. ನನ್ನ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಇವತ್ತು. ನಾನೆಲ್ಲ ಹಾಳು ಮಾಡ್ಕೊಂಡು ಇವತ್ತು ಇಂಥ ಮನೆ ಮುದ್ದೆ ಉಣ್ಕೊಂಡು ಓಡಾಡೋ ಅಂಥ ಪರಿಸ್ಥಿತಿ ಬಂತು. ನಾನು ಹಂಗೆ ಮಾಡ್ಕೊಂಡಿದ್ದಕ್ಕೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.